ನೋಡಿ, ಈ ಕ್ರಾಂತಿ ಅನ್ನೋದೆಲ್ಲ ಹುಟ್ಕೊಂಡಿದ್ದು KN ರಾಜಣ್ಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟಿಂದಾಗಿ. ಈಗ ಅವರು ತಮ್ಮ ಸ್ಟೇಟ್ಮೆಂಟನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಏನಂತ ಅಂದರೆ, ಕಾಂಗ್ರೆಸ್ನಲ್ಲೇ ಕ್ರಾಂತಿ ಆಗುತ್ತೆ ಅಂತ ನಾನೇನು ಹೇಳಿಲ್ಲ. BJPಯಲ್ಲೂ ಆಗ್ಬೋದು, ಕೇಂದ್ರದಲ್ಲೂ ಆಗ್ಬೋದು. ತುಮಕೂರಿನಲ್ಲಿ ಸಚಿವ KN ರಾಜಣ್ಣ ಅವರು ಹೀಗೆ ಡಿಫೆಂಡ್ ಮಾಡಿಕೊಂಡ್ರು. ಕ್ರಾಂತಿ ಅಂತಂದರೆ ಹಲವಾರು ರೀತಿಯ ಕ್ರಾಂತಿ ಇದೆ. ರಷ್ಯಾದ ಕ್ರಾಂತಿಯು ಅಕ್ಟೋಬರ್ನಲ್ಲೇ ಆಗಿದ್ದು. ನಾನು ಹೇಳಿದ ತಕ್ಷಣ ಬರೀ ಕಾಂಗ್ರೆಸ್ನಲ್ಲೇ ಆಗುತ್ತೆ ಅಂತಲ್ಲ, ರಾಜಕೀಯ ನಿಂತ ನೀರಲ್ಲ, ಅದು ಬದಲಾಗ್ತಾ ಇರುತ್ತೆ ಹೀಗಂತಂದ್ರು KN ರಾಜಣ್ಣ. ಈಗ ಜಗಜೀವನ್ ರಾಮ್ ಮಾಡಲಿಲ್ವಾ? ಹಸಿರು ಕ್ರಾಂತಿ ಅಲ್ವಾ ಅದು? ಅದ್ ಲೆಕ್ಕಕ್ಕೆ ನೀವು ಬರೋದಲ್ಲ. ಬರೀ ರಷ್ಯಾದಲ್ಲ 1919 ಆಯ್ತಲ್ಲ, ಅದು ಅಕ್ಟೋಬರ್ ಅಲ್ಲೇ ತಾನೇ ಆಗಿರೋದು. ನಾನು ಹೇಳಿದ ಕ್ಷಣಕ್ಕೆ ಬರೀ ಕಾಂಗ್ರೆಸ್ ನಲ್ಲೇ ಕ್ರಾಂತಿ ಆಗ್ತದೆ ಅಂತ ನೀವು ಭಾವಿಸಬಾರ್ದು. ಬಿಜೆಪಿನಲ್ಲೂ ಆಗ್ತಾ ಇಲ್ವಂದ್ರೆ ಈವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು. ಹೇಗೆ ಅಂದ್ರೆ, ಅವ್ರದ್ದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ RSS ನವ್ರದ್ದು. ಏನ್ ಪ್ರಿನ್ಸಿಪಲ್ಸ್ ಅದು? 75 ವರ್ಷದ ನಂತರ ಯಾರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದ್ವಾನಿಯವನ್ನ ದೂರ ಇಟ್ಟು ಮೋದಿಯವರು ಬಂದ್ರು. ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗು ಆಗ್ತದಲ್ಲ. ಇವರು ಮಾರ್ಗದರ್ಶಕ ಮಂಡಲ್ಗೆ ಹೋಗ್ಬೇಕು, ಬೇರೆಯವರು ಜಾಗ ಮಾಡಬೇಕು. ಅದು ಬದಲಾವಣೆ ಆದಂತರ ಕ್ರಾಂತಿ ಅಲ್ವಾ?